ಹರಿ ಓಂ ನಮಸ್ತೆ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ 290 ದೇವಸ್ಥಾನಗಳ ಯಾತ್ರೆಯನ್ನು ಹೊರಟಿದ್ದೇವೆ. ಈ ಯಾತ್ರೆಯಲ್ಲಿ ನಿಮಗೆ ಹೇಗೆ ದೇವಸ್ಥಾನ ಮುಂಚೆ ಇತ್ತು, ಈಗ ಹೇಗಿದೆ, ಹೇಗೆ ಜೀರ್ಣೋದ್ಧಾರ ಆಗಿದೆ ಮತ್ತು ಈಗಿನ ಪರಿಸ್ಥಿತಿ ಏನು ಅನ್ನೋದ್ರ ಜೊತೆಗೆ ಧರ್ಮಸ್ಥಳದಿಂದ ಬೇರೆ ಬೇರೆ ಕೆಲಸಗಳು ಏನೇನು ಆಗಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೇವೆ. ನಾವಿವಾಗ ಬಂದಿದ್ದೇವೆ 31ನೇ ಕ್ಷೇತ್ರ. ನಮ್ಮ ಯಾತ್ರೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ನಡುವಿನಕೆರೆ ಗ್ರಾಮ, ತುಮಕೂರು ಜಿಲ್ಲೆ, ತಿಪಟೂರು ತಾಲೂಕಲ್ಲಿ ಬರುತ್ತೆ. ಈ ದೇವಸ್ಥಾನವನ್ನು 1998ರಲ್ಲಿ ಧರ್ಮಸ್ಥಳ ಮತ್ತು ಗ್ರಾಮದವರು ಸೇರಿ ರಿನೋವೇಟನ್ನು ಮಾಡಿರ್ತಾರೆ. ಹಾಗೂ ಇದು ಸುಮಾರು 1000 ವರ್ಷ ಇತಿಹಾಸಗಳ ಹಳೆಯದಾದ ದೇವಸ್ಥಾನ ಆಗಿರುತ್ತೆ. ನಮಗೆ 1000 ವರ್ಷ ಹೇಳೋದಕ್ಕಷ್ಟೇ ಇದಾಗಿರುತ್ತೆ, ಆದರೆ ನಾವು ನೆನೆಸ್ಕೊಳ್ಬೇಕು ಒಂದು 10 ತಲೆಮಾರುಗಳ ಹಿಂದೆ. ನಮಗೀಗ 2 ತಲೆಮಾರು ಹೆಸರುಗಳು ನೆನಪಿರಲ್ಲ, ಅಂದರೆ 10 ತಲೆಮಾರುಗಳ ಹಿಂದೆ ಇದು ನಿರ್ಮಾಣ ಆಗಿರುತ್ತೆ ಈ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿ ದೇವರ ಹೇಗಿದೆ ಅಂತ ನೋಡೋಣ. ದ್ವಾರ ನೋಡಿ ಹೇಗಿದೆ, ಹಳೆ ದ್ವಾರ, ಕಲ್ಲಿನಿಂದ ಕಟ್ಟಿರುವಂಥದ್ದು, ತುಂಬ ಅದ್ಭುತವಾಗಿದೆ. ಮಂಟಪ ಇದೆ, ಇಲ್ಲಿ ಉತ್ಸವ ಮೂರ್ತಿಯನ್ನ ಅಲಂಕಾರ ಮಾಡಿ ಕೂರಿಸಿದ್ದಾರೆ. ನೀವೇನ್ ನೋಡ್ತಾ ಇದ್ದಾರೆ, ಇದು ಶೇಷನಾಗನ ಪ್ರತಿಮೆ. ಉತ್ಸವ ಮೂರ್ತಿಗಳಿಗೆ ಬಳಕೆಯನ್ನ ಮಾಡ್ತಾರೆ. ದೇವಸ್ಥಾನ ಜೀರ್ಣೋದ್ಧಾರ ಆದ್ಮೇಲೆ ಅಲ್ಲಲ್ಲಿ ಏನು ಬಿರುಕು ಬಿಟ್ಟಿದೆ, ಅಲ್ಲಿಗೆ ಸಿಮೆಂಟ್ ಹಾಕಿ ಒಂದು ರೆಡಿ ಮಾಡಲಾಗಿದೆ. ಒಂದು ಪ್ರತಿ ದೇವಸ್ಥಾನಕ್ಕೆ ನೀವು ಇಲ್ಲಿ ನೋಡಬಹುದು, ಕಂಬೆ ಅಂದರೆ ಬಿಚ್ಚಿ ಮತ್ತೆ ಇದನ್ನ ಪುನಃ ಮಾಡಿದ್ರಿಂದ ನಂಬರ್ಗಳನ್ನ ಕೊಡಲಾಗಿದೆ ಎಲ್ಲ ಕಂಬಗಳಿಗೆ. ಒಳಭಾಗದಲ್ಲಿ ಇಟ್ಟಿದ್ದಾರೆ, ಮಧ್ಯದಲ್ಲಿ ಒಂದು ನಾಮ ಕೂಡ ಇದೆ, ತುಂಬಾ ಅದ್ಭುತವಾಗಿದೆ. ಇದರ ಒಳಗೆ ಹೋಗುವಂಥದ್ದು ತುಂಬಾ ಬಗ್ಗಿ ಹೋಗಬೇಕು. ತುಂಬಾ ಚಿಕ್ಕ ಬಾಗಿಲು, ಅಂದ್ರೆ ಒಂದು ನೋಡ್ಬೋದು ಎಷ್ಟು ಹೈಟ್ ಇದೆ ಅಂತ ಹೇಳ್ಬಿಟ್ಟು, ಒಂದು 4.25 ಅಡಿ 5 ಅಡಿ ಒಂದು ಇದಿದೆ. ಈಗ ನಾವು ಮಂಟಪಕ್ಕೆ ಬಂದಿದ್ದೀವಿ, ಒಂದು 4 ಕಂಬಗಳೆಲ್ಲ ಮಂಟಪ. ಇಲ್ಲಿ 3 ದೇವರುಗಳು ನಮಗೆ ಒಂದು ಕಡೆಯಿಂದ ಸಿಗ್ತಾರೆ. ನೀವೀಗೇನು ದರ್ಶನ ಮಾಡ್ತಾ ಇದ್ದೀರಾ, ಇದನ್ನ ನೋಡಿ, ಯೋಗ ನರಸಿಂಹಸ್ವಾಮಿ ನೀವು ದರ್ಶನ ಮಾಡುತ್ತಾ ಇರುವಂಥದ್ದು. ಯೋಗ ನರಸಿಂಹ ಸ್ವಾಮಿ ದೇವರ ದರ್ಶನ ನೀವು ಮಾಡ್ತಾ ಇದ್ದೀರಾ. ಹಾಗೆ ಇನ್ನೊಂದು ಕಡೆ ಬಂದರೆ ನಮಗೆ, ಹಾಗೆ ನಮ್ಮ ಎಡಭಾಗದಲ್ಲಿ ವೇಣುಗೋಪಾಲ ಸ್ವಾಮಿ. ಸೊ ಕೃಷ್ಣನ ರೂಪ, ಅಂದರೆ ಕೊಳಲನ್ನು ಹಿಡಿದಿರುವಂತಹ ವೇಣುಗೋಪಾಲ ಸ್ವಾಮಿನ ದರ್ಶನ ಮಾಡ್ಬೋದು. ಮತ್ತು ಅದರಿಂದ ಪ್ರಭಾವಳಿಯಲ್ಲಿ ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಮೇಲೆ ಶೇಷನಾಗನ ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ ಮೂರ್ತಿ. ಈಗ ಏನು ನೀವು ನೋಡ್ತಾ ಇದ್ದೀರಾ, ಇದು ಶ್ರೀ ಜನಾರ್ದನ ಸ್ವಾಮಿಯವರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಥಾನ ಟ್ರಸ್ಟ್ 1991ರಲ್ಲಿ ಟ್ರಸ್ಟು ರಚನೆ ಆಗುತ್ತೆ. 92ರಿಂದ ಜೀರ್ಣೋದ್ಧಾರಗಳು ಸ್ಟಾರ್ಟ್ ಆಗ್ತವೆ. ಆ 92ರಿಂದ 2002ವರೆಗೂ ಧರ್ಮಸ್ಥಳ ಮತ್ತು ಊರಿನ ಗ್ರಾಮಸ್ಥರು ಸೇರಿ ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿದು ನಾವು ನೋಡ್ಬೋದು. ಈ ಅಲ್ಲಿವರೆಗೂ 50-50, ಅಂದರೆ ಒಂದು 50-50% ಕಾನ್ಸೆಪ್ಟಲ್ಲಿ ಒಂದು 10 ಲಕ್ಷ ಆದರೆ 5 ಲಕ್ಷ ಊರಿನವರು, 5 ಲಕ್ಷ ಧರ್ಮಸ್ಥಳದಿಂದ ಆಗ್ತಾ ಇರುತ್ತೆ. 2002ಕ್ಕೆ ಸರ್ಕಾರ ಇದರಲ್ಲಿ ಜೊತೆಗೂಡುತ್ತೆ. 2002ರಿಂದ 40-40-20 ಅನ್ನೋ ಕಾನ್ಸೆಪ್ಟು. ಅಂದರೆ ಈಗ 10 ಲಕ್ಷ ಆದರೆ 4 ಲಕ್ಷವನ್ನು ಧರ್ಮಸ್ಥಳ, 4 ಲಕ್ಷವನ್ನು ಸರ್ಕಾರ, ಮತ್ತು 2 ಲಕ್ಷವನ್ನು ಊರಿನವರು ಕೊಡಬೇಕಾಗತ್ತೆ. ಆ ಹಣವನ್ನು 2012ರಲ್ಲಿ 5 ಲಕ್ಷದಿಂದ 10 ಲಕ್ಷಕ್ಕೆ ಹೆಚ್ಚಿಗೆ ಮಾಡಲಾಯಿತು. 2012ರಿಂದ 2024ವರೆಗೂ 10 ಲಕ್ಷ ಇತ್ತು. ಅದು ಗರಿಷ್ಠ ಅಮೌಂಟು. 10 ಲಕ್ಷ ಧರ್ಮಸ್ಥಳ, 10 ಲಕ್ಷ ಸರ್ಕಾರ, ಹಾಗೂ ಉಳಿದ ಅಮೌಂಟನ್ನು ಗ್ರಾಮಸ್ಥರು ಕೊಡಬೇಕಿತ್ತು. 2024ರಿಂದ ಈ ಅಮೌಂಟು, ಗರಿಷ್ಠ ಅಮೌಂಟು 15 ಲಕ್ಷಕ್ಕೆ ಹೋಗಿದೆ. ಧರ್ಮಸ್ಥಳ ಒಂದು 15 ಲಕ್ಷವನ್ನು ಕೊಡುತ್ತೆ, ಹಾಗೆ ಸರ್ಕಾರ 15 ಲಕ್ಷ. ಉಳಿದ ಅಮೌಂಟನ್ನು ಗ್ರಾಮಸ್ಥರು ಸೇರಿಸಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಾಗತ್ತೆ. ತುಂಬ ಜನ ಕೇಳ್ತಾ ಇದ್ರು, ನಮ್ಮೂರಲ್ಲೂ ಕೂಡ ತುಂಬ ಹಳೆ ಪುರಾತನವಾದ ದೇವಸ್ಥಾನ ಇದೆ, ಅಭಿವೃದ್ಧಿ ಮಾಡಬೇಕು, ಮಾಡಿಸ್ಕೊಡ್ತೀರಾ, ಯಾರು ಕೇಳೋದು, ಹೇಗೆ ಕೇಳೋದು ಅಂತ. ಈ ಪ್ರಶ್ನೆಗೆ ಉತ್ತರ ಏನಂದರೆ, ಅಲ್ಲಿನ ಗ್ರಾಮಸ್ಥರೆಲ್ಲ ಸೇರಿ ಆ ಹಳೆ ಫೋಟೋಗಳನ್ನು ತಗೊಂಡು ಧರ್ಮಸ್ಥಳದ ಮಂಜುನಾಥೇಶ್ವರ ಟ್ರಸ್ಟ್, ಅಂದರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರಿಗೆ ಆ ಫೈಲನ್ನು ಸಬ್ಮಿಟ್ ಮಾಡಿದ್ರೆ ಅವರು ಅದನ್ನು ವಿಚಾರಣೆ ಮಾಡಿ ಮುಂದಿನ ವರ್ಷಕ್ಕೆ ಅದನ್ನು ಕಾಮಗಾರಿಗೆ ತೊಗೊಬೋದು. ವರ್ಷದಲ್ಲಿ ಒಂದು 15ರಿಂದ 20 ದೇವಸ್ಥಾನಗಳನ್ನು ಮಾತ್ರ ಅನುದಾನ ಸಿಗುತ್ತೆ. ಯಾಕಪ್ಪ ಅಂದರೆ ಇದಕ್ಕೆ ಸಿಗುವಂಥ ಕುಶಲಕರ್ಮಿಗರಾಗಿರ್ಬೋದು, ಕೆಲಸ ಮಾಡುವಂಥರಾಗಿರ್ಬೋದು, ಹಾಗೆ ಅದಕ್ಕೆ ಫಂಡ್ ಏನಿದೆ ಅದು ಗೌರ್ಮೆಂಟಿಂದ ಬರುವಂಥ ಅಪ್ರೂವಲ್, ಅಥವಾ ಗೌರ್ಮೆಂಟ್ ಇದರಲ್ಲಿ ಸೇರಿರೋದ್ರಿಂದ ಗೌರ್ಮೆಂಟ್ನ ಅಪ್ರೂವಲ್ ತೊಗೊಂಡು ಧರ್ಮಸ್ಥಳದವರು ಕೆಲಸ ಮಾಡಬೇಕಾಗತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಒಂದು ಅಪ್ಲಿಕೇಶನ್ ಓಕೆ ಆದಮೇಲೆ ಅದಕ್ಕೆ ಒಬ್ಬರು ಇಂಜಿನಿಯರಿಗೆ ಮುಂದೆ ಒಂದು ಎಸ್ಟಿಮೇಷನ್ನ ಕೊಡ್ತಾರೆ, ಈ ದೇವಸ್ಥಾನಕ್ಕೆ ಇಷ್ಟು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ಫಸ್ಟು ಗ್ರಾಮಸ್ಥರು ಆ ಗ್ರಾಮಸ್ಥರ ಕಡೆಯಿಂದ ಫಂಡ್ನ ರೈಸ್ ಮಾಡಬೇಕಾಗತ್ತೆ. ಆಮೇಲೆ ಧರ್ಮಸ್ಥಳ ಮತ್ತು ಸರ್ಕಾರ ಸಹಯೋಗದೊಂದಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಎಲ್ಲ ಮುಗಿದ ಮೇಲೆ ಕೆಲವು ದೇವಸ್ಥಾನಗಳು ಮುಜರಾಯಿ ಇಲಾಖೆಗೆ ಹೋಗ್ತವೆ, ಕೆಲವು ದೇವಸ್ಥಾನಗಳನ್ನು ಗ್ರಾಮಸ್ಥರೇ ಟ್ರಸ್ಟ್ ಮಾಡ್ಕೊಂಡು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ರೀತಿಯಲ್ಲಿ ಧರ್ಮಸ್ಥಳ ಟ್ರಸ್ಟ್ ಕೆಲಸ ಮಾಡ್ತಾ ಇದೆ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇದೇ ತರಹದ ಬೇರೆ ಬೇರೆ ಒಂದು ಕೆರೆ ಆಗಿರ್ಬೋದು, ಒಂದು ಸಂಘ ಆಗಿರ್ಬೋದು, ಧರ್ಮಸ್ಥಳದಿಂದ ಆದಂಥ ಪ್ರತಿಯೊಂದು ವಿಷಯಗಳನ್ನು ತಿಳಿಸ್ತಾ ಹೋಗ್ತೀವಿ. ನಮಗೆ ನಿಮ್ಮ ಬೆಂಬಲ ಅತ್ಯವಶ್ಯಕತೆ ಆಗಿರುತ್ತೆ. ಅದರಿಂದ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನಿಮ್ಮ ಏನಾರು ಅನಿಸಿಕೆ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.